ಅಫಜಲ್ಪುರ ತಾಲೂಕಿನಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕ ಸೇರಿಕೊಂಡು ಅನೇಕರ ಮನೆಗಳನ್ನು ಒಡೆದಿದ್ದಾರೆ ಎಂದು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ನೀಡಿರುವ ಹೇಳಿಕೆ ಸಂಪೂರ್ಣ ಸುಳ್ಳು, ಆಧಾರರಹಿತ ಹಾಗೂ ರಾಜಕೀಯ ದಿವಾಳಿತನ ಪ್ರತಿಬಿಂಬವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಬಸವರಾಜ ಜಮಾದಾರ್ ಅವರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಜನರ ಗಮನ ಬೇರೆಗಡೆ ತಿರುಗಿಸಲು ಹಾಗೂ ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ನಾಟಿಕಾರ್ ಈ ರೀತಿಯ ಅಸಂಬದ್ಧ ಆರೋಪಗಳನ್ನು ಮಾಡ್ತಿದ್ದಾರೆ. ಯಾವುದೇ ದಾಖಲೆಗಳಿಲ್ಲದೆ ಕೇವಲ ಸುದ್ದಿಯಾಗಲು ನೀಡಿರುವ ಈ ಹೇಳಿಕೆ ರಾಜಕೀಯ ನೈತಿಕತೆಗೆ ವಿರುದ್ಧವಾಗಿದೆ ಎಂದು ಕಿಡಿಯನ್ನು ಕಾರಿದರು. ಮಾಲಿಕಾಯಿ ಗುತ್ತೇದಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ಮೇಲೆ ಇಂತಹ ಕಳಂಕಾರೋಪಣೆ ಮಾಡುವುದು ದುರದೃಷ್ಟಕರ. ಆರೋಪಗಳಿಗೆ ಸಾಕ್ಷ್ಯವಿದ್ದರೆ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದರು. 6 ಬಾರಿ ಶಾಸಕರಾಗಿ ಆಯ್ಕೆಯಾದ ಮಾಲಿಕೆಯ ಗುತ್ತೇದಾರ್ ಅವರು 20ಕ್ಕಿಂತ ಹೆಚ್ಚು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದ್ದಾರೆ. ಸೊನ್ನ ಬ್ಯಾರೇಜ್ ಸೇರಿದಂತೆ ಅನೇಕ ನೀರಾವರಿ ಕಾರ್ಯಗಳನ್ನು ಮಾಡಿ ಹಸಿರು ಕ್ರಾಂತಿ ಮಾಡಿದ್ದಾರೆ. ನೀರಾವರಿ ಮಾಡಿದ್ದರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯಲಾಗುತ್ತಿದೆ. ಅನೇಕ ಸಕ್ಕರೆ ಕಾರ್ಖಾನೆಗಳು ಈ ಭಾಗದಲ್ಲಿ ಆರಂಭವಾಗಿವೆ. ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಇದನ್ನು ನಾಟಿಕಾರ್ ಅವರಿಗೆ ಕಾಣಿಸುವುದಿಲ್ಲ ಎಂದು ಪ್ರಶ್ನಿಸಿದರು. ಅಷ್ಟೇ ಅಲ್ಲದೆ ಜನರು ಮತ್ತೊಮ್ಮೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರನ್ನು ಶಾಸಕರಾಗಿ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದು ಹೇಳಿದರು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಪ್ರೆಸ್ ಮೀಟ್ ಬರುವ ಉದ್ದೇಶ ಏನಂದರೆ, ಮೊನ್ನೆ ದಿವಸ ಶಿವಕುಮಾರ್ ನಾಟಿಕಾರ್ ಸಾಹೇಬರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕೆಲವೊಂದು ವಿಷಯಗಳು ಇಟ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ಮಾಡೋದು, ಕ್ವಶನ್ ಕೇಳೋದು ಅದು ಸರಿ, ಕರೆಕ್ಟ್ ಅದ. ತಾಲೂಕಿನ ಆಡಳಿತ ಯಾರು ಶಾಸಕರದಾರಲ್ಲ ಅವ್ರಿಗೆ ಕೇಳಬೇಕು. 10 ವರ್ಷದಿಂದ ಹಿಡ್ಕೊಂಡು 40 ವರ್ಷ ರಾಜಕೀಯ ಮಾಡಿದವ್ರದ್ದು ಪ್ರಶ್ನೆ ಮಾಡ್ತಿರಪ್ಪ ಅಂದ್ರ, ಆ 40 ವರ್ಷ ರಾಜಕೀಯ ಮಾಡೋದು ನಮ್ದು ವಯಸ್ಸಿಲ್ಲ. ಅವ್ರು ಹಿಂದೆ ಏನ್ ಮಾಡಿರ್ತಾಳೆ, ಇದು ಇಡೀ ತಾಲೂಕಿನ ಜನರಿಗೆ, ಅವ್ರು ವರ್ಗಿದ್ದವ್ರಿಗೆ, ಮಾಲಿಕೆ ಸಾಹೇಬ್ರು ಅವ್ರದ್ದು ವರ್ಗಿದ್ದವ್ರಿಗೆ ಗೊತ್ತದ ಏನ್ ಕೆಲಸ ಮಾಡಿರೋ ತಾಲೂಕಿನಾಗ, ಅಭಿವೃದ್ಧಿ ಏನ್ ಮಾಡಿರೋ ನಾವು. ಹಾಗಾಗಿ ನಮ್ಮ ಮಾಲಿಕೆ ಸಾಹೇಬರಿಗೆ ಈ ತರ ಹಗುರವಾಗಿ ಮಾತಾಡೋದು ತಪ್ಪ. ಮಾಜಿ ಸಚಿವರು ಅದಾರ ಅಂದ್ರ ಜನರದು ಮನಿ ಮುರಿದಾರ ಅಂತ ಹೇಳ್ತಾರ್ರಿ. ಯಾರು? ನಾಟಿಕರ ಸಾಹೇಬ್ರು. ಜನರ ಮನಿ ಏನ್ ಜನರ ಮನಿ ಮುರಿದಾರಪ್ಪ? ಇವತ್ತ ಹಸಿರು ಕ್ರಾಂತಿ ನೋಡಕತ್ತಿರ್ಬೋದು. ಪ್ರತಿಯೊಂದು ಹಳ್ಳಿಯಾಗ ಯಾವುದೇ ರೈತರಿಗೆ ಹೋಗಿ ಕೇಳ್ರಿ, ಈ ಬಾರಿ 2028ಕ್ಕೆ ಯಾರೇ ಶಾಸಕರಾಗಿ ನೋಡ್ಬೇಕಾದ್ರೆ ಮತ್ತ ಮಾಲಿಕೆ ಸಾಹೇಬ್ನೇ ಅತ್ತ. ಯಾಕತ್ತಾರ ಅವರು? 6 ಬಾರಿ ಯಾಕೆ ಶಾಸಕ ಮಾಡಿದ್ರು ಅವ್ರಿಗೆ? ಅವರು ಕೆಟ್ಟವ್ರಿದ್ರೆ 6 ಬಾರಿ ಯಾಕೆ ಶಾಸಕ ಮಾಡ್ತಿರು? ಅದಕ್ಕೆ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ರಿ ನಾಟಿಕರ್ ಸಾಹೇಬ್ರೆ, ನಾವು ಇದಕ್ಕೆ ಖಂಡಿಸ್ತೀವಿ. ಅದಕ್ಕೆ ನಮ್ಗ ಯಾವುದು ನಿಮ್ಮ ಏನು ಈ ಶಾಸಕರಿಗೆ ಕೇಳಿದ್ರೆ ಏನು ತಪ್ಪಲ್ಲ. ಯಾವುದೇ ಅಭಿವೃದ್ಧಿ ಇಲ್ಲ ತಾಲೂಕಿನಲ್ಲಿ, ಅವ್ರಿಗೆ ಕೇಳ್ಬೋದು, ನಾವು ಕೇಳ್ಬೋದು, ನೀವು ಕೇಳ್ಬೋದು, ಬೇರೆ ಪಕ್ಷ ವಿರೋಧ ಪಕ್ಷದವ್ರು ಕೇಳ್ಬೋದು. ಆದ್ರೆ ಮಾಲಿಕೆ ಸಾಹೇಬ್ರ ಬಗ್ಗೆ ಮಾತಾಡಿರಲ್ಲ, ಅದು ತಪ್ಪ. ನಿಮ್ಗೆ ಅವ್ರ ಬಗ್ಗೆ ಮಾತಾಡೋಷ್ಟು ನೈತಿಕತೆ ನಿಮ್ಮಲ್ಲೇ ಇಲ್ಲ. ಅವರು ಮಾಜಿ ಸಚಿವರು ಅದಾರ, ದೊಡ್ಡ ನಾಯಕರು ಅದಾರ. ಅವ್ರ ಬಗ್ಗೆ ಮಾತಾಡಿದಕ್ಕೆ ನಮ್ಗೆ ನೋವು ಉಂಟಾಗ್ಯದ. ಅದರಿಂದ ನಾವು ಪ್ರೆಸ್ ಮೀಟ್ ಮುಖಾಂತರ ನಿಮ್ಗೆ ಸುದ್ದಿ ಮುಟ್ಟಿಸ್ತೀವಿ. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಜಮೀಲ್ ಗೌಂಡಿ, ತಾಲೂಕಿನಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಿಕೊಳ್ಳಲಾಗದೆ ವಿರೋಧ ಪಕ್ಷದವರು ಅಸಹನೆಗೊಂಡು ಈ ರೀತಿಯ ಆರೋಪಗಳಿಗೆ ಇಳಿದಿದ್ದಾರೆ. ವೈಯಕ್ತಿಕವಾಗಿ ಮಾಲಿಕೆಯ ಗುತ್ತೇದಾರ್ ಅವರ ಕುಟುಂಬದ ಬಗ್ಗೆ ಹಾಗೂ ಅವರ ಬಗ್ಗೆ ಮಾತನಾಡೋದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ. ತಾಲೂಕಿನ ಜನತೆ ಮುಂದಿನ ದಿನಗಳಲ್ಲಿ ಮಾಲಿಕೆಯ ಗುತ್ತೇದಾರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇನ್ನೊಮ್ಮೆ ತಾಲೂಕಿನಲ್ಲಿ ಅವರನ್ನೇ ಶಾಸಕರಾಗಿ ಕಾಣಲು ಬಯಸುತ್ತಿದ್ದಾರೆ ಎಂದರು. ಜನತೆ ಈ ರೀತಿ ಸುಳ್ಳು ರಾಜಕೀಯವನ್ನು ತಿರಸ್ಕರಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದ್ದು. ಚನ್ನಪ್ಪ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಇಲ್ಲ, ಶ್ರೀಮಾನ್ ಮಾಲಿಕಾಯ ಗುತ್ತಿದಾರು ಹಸಿರು ಕ್ರಾಂತಿ ಮಾಡಿದಂತ ಅಷ್ಟೇ ಹೇಳ್ತಾರ ಅವರು. ಅದು ಬಿಟ್ಟು ಏನು ಮಾಡಿದ್ದಾರೆ ಅಂತ ಕ್ವಶನ್ ಮಾಡಿದ್ದಾರೆ. ನಾವೇನು ಹೇಳ್ಕೊತೀವಿ ಅಂದರೆ, ಶಿವಕುಮಾರ್ ನಾಟಕರ್ ಇವರಿಗೆ ನೋಡಿ ಅವ್ರು ಏನು ಅಭಿವೃದ್ಧಿ ಮಾಡ್ಯಾರ ಅಂತಕ್ಕೆ ನೀವು ಕ್ವಶನ್ ಮಾಡಿದ ಮೇಲೆ ನಾವು ಅದಕ್ಕೆ ಆನ್ಸರ್ ಏನು ಕೊಡಬೇಕಾಗಿದೆ ಅಂದರೆ, ರೈತರಿಗೆ ಕೇಳಿ, ರೈತರ ಕಷ್ಟ ಏನಿತ್ತು ಈ ತಾಲೂಕದಾಗ ಅಂದ್ರೆ, ಇದೇ ಒಂದು 30 ವರ್ಷ 25 ವರ್ಷದಿಂದ ರೈತರು ಇಲ್ಲಿ ಅಫಜಲ್ಪುರ್ ರೈತರು ಬಾಂಬೆ, ಪುನಾ, ಬೆಂಗಳೂರಿಗೆ ದುಡಿಲಕ್ಕೆ ಹೋಗ್ತಿರು. ಯಾಕಂದ್ರೆ ಹೊಳಿ ಒಳಗೆ ಇಲ್ಲೇ ಬ್ಯಾಸ್ಗಿದಾಗೆ ಆಗಲಿ ಮಳೆಗಾಲದಾಗ ನೀರು ನಿಂದಿರ್ತಿದ್ದಿಲ್ಲ. ಇಷ್ಟು ದೊಡ್ಡ ಡ್ಯಾಮ್ ಅವರ ಪೂಜ್ಯ ತಂದೆಜಿಯವರಾದ ಶ್ರೀಮಾನ್ ವೆಂಕಯ್ಯ ಗುತ್ತಿದಾರ್ ಸಾಹೇಬ್ರ ಆಶೆ ಒಂದಿದೆ ಅಂತಂದ್ರೆ, ಇಲ್ಲ ನಮ್ಮ ರೈತರಿಗೆ ಒಂದು ನೀರಾವರಿ ಆಗಬೇಕು, ಇಲ್ಲ ಒಂದು ದೊಡ್ಡ ಡ್ಯಾಮ್ ಕಟ್ಟಬೇಕಂದ್ರೆ ಆಸೆ ಇತ್ತು. ಅವ್ರ ಆಸೆಗೆ ತಕ್ಕ ಇವ್ರ ಮಗ ಶ್ರೀಮಾನ್ ಮಾಲಿಕಾಯ ಗುತ್ತಿದಾರ್ ಸಾಹೇಬರು
ಏನು ಆ ಟೈಮ್ದಾಗ ಡ್ಯಾಮ್ ಕಟ್ಟಿಸಿದ್ರು. ಆ ಡ್ಯಾಮ್ ಕಟ್ಟಿದ ಮುಖಾಂತರನೇ ನಮ್ಮ ಇಲ್ಲಿ ರೈತರು ಬೇರೆ ಸ್ಟೇಟ್ ಹೋಗಿ ದಂಧಾ ಮಾಡಲಿ ದುಡಿಲಕ್ಕೆ ಹೋಗೋದು ಬಿಡ್ತು ಅವ್ರಿಗೆ. ಇಲ್ಲಿ ಕಬ್ಬು ಬೆಳೆದಾಯ್ತು, ಇಲ್ಲಿ ಹತ್ತಿ ಬೆಳಿಲಕತ್ತಾರ. ಇಲ್ಲಿ ಅಂದ್ರೆ ಅಫ್ಜಲ್ಪುರದಾಗ ಫ್ಯಾಕ್ಟ್ರಿಗಳು ಆಗ್ಯಾವೆ, ಕಬ್ಬಿನ ಫ್ಯಾಕ್ಟ್ರಿ ರೇಣುಕಾ ಆಗ್ಯಾದೆ, ಚೌಡಾಪುರದಾಗ ಆಗಿದೆ, ಬುಸ್ನೂರ್ದಾಗ ಆಗಿದೆ. ಇಲ್ಲಿ ಅನುಕೂಲ ಬಿಟ್ಟಕ್ಕೆ ನಮ್ಮ ತಾಲೂಕು ರೈತರಿಗೆ ಬಿಟ್ಟಕ್ಕೆ ಬ್ಯಾರೆ ಶಿಂದಗಿ ತಾಲೂಕದಾಗಲಿ ಆಲ್ಮೇಲೆ ಅಲ್ಲಿ ಇಂಡಿಯಾ ಅಲ್ಲಿ ಎಲ್ಲಾ ರೈತರಿಗೆ ಅನುಕೂಲ ಆಗಿದೆ. ಅಲ್ಲಿನೂ 2-3 ಫ್ಯಾಕ್ಟ್ರಿ ಆಗಿವೆ. ಅದಕ್ಕೆ ಮೂಲ ಕಾರಣಕರ್ತರು ಯಾರಂದ್ರೆ ಶ್ರೀಮಾನ್ ಮಾಲೀಕ ಗುತ್ತೇದಾರ್ ಅವರ ಕೊಡುಗೆದಿಂದ ಇವತ್ತು ರೈತರ ನೆಮ್ಮದಿಯಿಂದ ಇವತ್ತು ಜೀವನ ಕಳಿಲಾಕತ್ತಿದ್ದಾರೆ. ಇದೇ ಒಂದು 10 ವರ್ಷದಿಂದ 20 ವರ್ಷದಿಂದ ಡ್ಯಾಮ್ ಆಗಿಲ್ಲ. ಆ ಟೈಮ್ ರೈತರ ಭೂಮಿ ಆಸ್ತಿಯ ರೇಟ್ ಏನಿತ್ತು, ಹ್ಯಾಂಗ್ ಎಕರೆ ನಡೀತದ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. 10,000 20,000 ಎಕರೆ ಯಾರು ಇಲ್ಲಿ ರೈತರು ಜಮೀನು ಕೇಳ್ತಿದ್ದಿಲ್ಲ. ಇವತ್ತು ಇದೇ ಅಫ್ಜಲ್ಪುರದ 5 ಕಿಲೋಮೀಟರ್ ಒಳಗಡೆ ಹೋಗಿ 2 ಕೋಟಿ ರೂಪಾಯಿ ಎಕರೆ ಹೊಲ ನಡೆದಿವೆ. ಅಂದ್ರ ಇದಕ್ಕೆ ಮೂಲ ಉದ್ದೇಶ, ಮೂಲ ಕಾರಣಕರ್ತರು ಯಾರು ಅಂದ್ರೆ ಶ್ರೀಮಾನ್ ಮಾಲೀಕ ಗುತ್ತೇದಾರ್ ಅವ್ರ ಕೊಡುಗೆ. ಮತ್ತಂದ್ರ ಇವರು ಹಲವಾರು ಸಮ ನೋಡಿ, ಈಗ ಅಫ್ಜಲ್ಪುರದಾಗ ಹಾಸ್ಪಿಟಲ್ ಕಟ್ಟಿದಾರ, ಅವರೇ ತಂದ್ರು. ದೊಡ್ಡ ದೊಡ್ಡ ಮುರಾರ್ಜಿ ದೇಸಾಯಿ ಶಾಲೆಗಳನ್ನು ತಂದ್ರು. ಇಲ್ಲಿ ಕಾಲೇಜ್ಗಳು ಆದ್ರು, ಡಿಗ್ರಿ ಕಾಲೇಜ್ ಆಯ್ತು, ಡಿಪ್ಲೊಮಾ ಕಾಲೇಜ್ ಆಯ್ತು, ರೋಡ್ಗಳು ಆಯ್ತು, ಬಸ್ ಸ್ಟ್ಯಾಂಡ್ ಆಯ್ತು, ಹಲವಾರು ಮಾಡಿದ್ದಾರೆ. ಅವ್ರ ಅಧಿಕಾರ ಪೀರಿಯಡ್ದಾಗ ಏನ್ ಮಾಡ್ಬೇಕು ಆ ಬಜೆಟ್ ತಕ್ಕ ಎಲ್ಲಾ ಕೆಲಸ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಒಂದು ಕ್ವಶನ್ ಕೇಳ್ತಾರೆ ಕಾಂಗ್ರೆಸ್ ಅವರಿಗೆ, ನೀವು 70 ವರ್ಷದಿಂದ ಏನ್ ಮಾಡಿರಿ ಕಾಂಗ್ರೆಸ್ ಅವ್ರು ಅಂತಾರ. ಇವತ್ತು ನೀವು ಎಲ್ಲಿ ಕೂಡ್ತೀರಿ, ಏನ್ ತಿರ್ಗಾಡ್ತೀರಿ, ರೋಡ್ ಗಿಡ ಮಾಡಿದ್ರೆ ಕಾಂಗ್ರೆಸ್ ಅವ್ರೆ. ಇವತ್ತು ಅದೇ ಇವರು ಸರ್ಕಾರ ಜಾತ್ಯತೀತ ಜನತಾದಳ ಅಂತ ಹೇಳ್ತಾರೆ, ಅದೇ ಬಿಜೆಪಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಇವತ್ತು ನಾಟಕರವರು ನಮ್ಮ ನಾಯಕರಿಗೆ ಕೇಳ್ತಿದ್ದಾರೆ. ಇವತ್ತು ಏನಂತ, ನೀವು 47 ವರ್ಷ 48 ವರ್ಷ ಏನ್ ಸಾಧನೆ ಮಾಡಿರಂದ್ರೆ ಇದೇ ಈ ಅಫ್ಜಲ್ಪುರದಾಗ ಎಷ್ಟೋ ಯುವಕರಿಗೆ ಉದ್ಯೋಗ ಹತ್ತಿದೆ, ರೋಡ್ಗಳು ಆಗಿದ್ದೇವೆ, ಹಲವಾರು ಕೆಲಸ ನಡೆದಿದ್ದೇವೆ. ಮತ್ತ ಅದು ಬಿಟ್ಟು ಏನಾಗಬೇಕು, ಮತ್ತೆ ಹತ್ತಿ ಮೀಲ್ಗಳು ಆಗಿವೆ, ಬಡವ ಮಕ್ಕಳಿಗೆ ಎಲ್ಲಾ ಶಾಲೆಗಳು ಆಗಿದೆ, ಎಲ್ಲಾ ಬಸ್ ಡಿಪೋ ಆಗಿದೆ, ಎಲ್ಲಾ ಆಗಿದೆ, ಕ್ರಿಕೆಟ್ ಸ್ಟೇಡಿಯಂ ಆಗಿದೆ ಮಕ್ಕಳಿಗೆ ಆಡಕ್ಕೆ. ಮತ್ತೇನಾಗ್ಬೇಕು, ಅವ್ರ ಅವಧಿದಾಗ ಎಷ್ಟು ಕೆಲಸ ಬಜೆಟ್ ಬಂದು ಅದು ಕೆಲಸ ಮಾಡಿ ತೋರಿಸಿದ್ದಾರೆ. ಈಗ ಇವರ ಸಾರ್ವಜನಿಕರು ಏನ್ ಕೇಳ್ತಾ ಇದಾರೆ, ಈ ತಾಲೂಕದಾಗ ಹಲವಾರು 40-45 ಜನ ರಾಜಕೀಯ ಮಾಡ್ತಾರೆ, ತಾಲೂಕು ಅಷ್ಟು ಶಾಂತ ಆಗಿತ್ತು. ಎಂತ ಅಂದ್ರೆ ಎಲ್ಲಾ ಸಮಾಜದವರು ಅವರಿಗೆ ನೆನೆಸ್ಲಕತ್ತಾರ. ಈಗ ಮಾಲೀಕ ಗೊತ್ತಿದ್ದಾರೆ ಬೇಕಿತ್ತು, ಅದಕ್ಕೆ ಅವ್ರು ಹೇಳಿದ್ರು ಮೊನ್ನೆ ರೇವರ್ಕೆ ಗ್ರಾಮದಲ್ಲಿ ಒಂದು ಹೇಳಿದ್ರು, ನಾಟಕರು ಹೇಳಿದ್ರು, ಏನು ಅವರು ಆಜು ಬಾಜು ಕೂತಿ ಹೇಳಿದ್ರು, ನಾವು ಕೂಡಿ ಸಮಿತ್ರೆ ಅವ್ರು ಕೂಡ ಹೊಂದಾಣಿಕೆ ರಾಜಕೀಯ ಮಾಡಿ ಅಂತ ಹೇಳ್ಕೊಂಡಿರ. ಹಂಗೆ ಹೇಳಿಲ್ಲ. ಅವರು ಏನ್ ಮಾಡ್ಯಾರ ಅಂದ್ರೆ, ನಾವು ಅಭಿವೃದ್ಧಿ ಮಾಡಟ್ಟಂದಾಗ ಎಂ ಐ ಪಾಟೀಲ್ ನನಗೆ ಅಡ್ಡು ಬಂದಿಲ್ಲ, ಇವ್ರ ಅಭಿವೃದ್ಧಿ ಮಾಡಿಟ್ಟ ನಾನು ಅಡ್ಡು ಹೋಗಿಲ್ಲ. ಚುನಾವಣೆ ಪೂರ್ವದಲ್ಲೇ ನಾವೇನಿದ್ದೀವಿ ಕಚ್ಚಾಡ್ತೀವಿ, ಚುನಾವಣೆ ಆದಾಗ ನಾವು ಹೆಂಗ್ ಎಲ್ಲರೂ ತೊಗೊಂಡು ನಾವು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಅವರು. ಅದು ಬಿಟ್ಟು ಮತ್ತೆ ಏನು ವಿಷಯನೇ ಇಲ್ಲ. ಅವರು ಹಿಂಗೆ ಹೇಳ್ತಾರಂದ್ರೆ ನಾವೇನ್ ಮಾಡ್ಬೇಕು, ಒಪ್ಪಂದ ರಾಜಕಾರಣ ಅನ್ನೋಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಮಾಡಿದ ಒಂದು ರಾಜಕೀಯ ತಾಲೂಕು ಅಭಿವೃದ್ಧಿ. ತಾಲೂಕು ಅಭಿವೃದ್ಧಿ ಎಷ್ಟಾಗ್ಯದ, ಯಾವ ತಾಲೂಕದಾಗ ಎಂತ ಯಾವ ಬೇರೆ ಜಿಲ್ಲೆದವ್ರು ಎಲ್ಲಿ ಎಂತ ಡ್ಯಾಮ್ ಕಟ್ಟಿಲ್ಲ. ಯಾರು ಕಟ್ಟಾರ ಡ್ಯಾಮ್? ನಮ್ಮ ಈ ಕಡೆ ಕಲ್ಯಾಣ ಕರ್ನಾಟಕ ಎಷ್ಟು ಅಭಿವೃದ್ಧಿ, ನಮ್ಮ ಅಫ್ಜಲ್ಪುರದಾಗ ಎಷ್ಟು ಅಭಿವೃದ್ಧಿ ಆಗ್ಯದ ಈಗ. ಮತ್ತೆ ಅದು ಬಿಟ್ಟಿಗೆ ನಾ 14-15 ವರ್ಷ ರಾಜಕೀಯದಾಗ ನೋಡ್ತಾ ಇದ್ದೀನಿ. ಅವ್ರದೇ ದರ್ಬಾರದ ಅವ್ರದೇ ಮಾಡ್ತಾರೆ. ದರ್ಬಾರ್ ಅಂದ್ರೆ ಏನಿಲ್ಲ, ಮನಿ ಮುರಿದ ತಾಲೂಕುಗಳು ಕೇಳ್ತಾರ. ಏನ್ ಕೇಳ್ತಾರ ತಾಲೂಕು ಜನ ಅಂದ್ರೆ, ಸಾಹೇಬ್ರೆ ನೀವೇ ಬೇಕ್ರಿ ನಮ್ಗಂತ ಕೇಳಿದ್ರು ಒಬ್ರು. ನೀವು ಇದ್ದಾಗ ನಮ್ಮ ತಾಲೂಕದಾಗ 40 ವರ್ಷ ಯಾವ ಸಮಾಜದಾಗ ಘರ್ಷಣೆ ಆಗಿಲ್ಲ, ಯಾವ ಒಂದಕ್ಕೊಂದು ಸಮಾಜ ನಾವು ಜಗಳ ಮಾಡಿಲ್ಲ. ನಾವೇನ್ ಮಾಡ್ಲಪ್ಪ, ಬರ್ತಿದ ನಮ್ಮ ಮನೇನೆ ಮುರಿದಾರ, ನಮ್ಮ ಮನೇನೆ ಹೊಡೆದಾರ, ಅದಕ್ಕೆ ನೀವು ನಮ್ಗೆ ಹಾಕಿಲ್ಲ ಅಂತ ಆ ಟೈಪ್ ಹೇಳ್ಕೊಂಡ್ರ ಅವರು. ಅದೊಂದು ಸಹಜ ಅದ, ಹಂಗೆ ಹೇಳ್ಯಾರ ಅವರು. ಅದು ಬಿಟ್ಟಿಗೆ ಮತ್ತೇನಿಲ್ಲ. ಮತ್ತೆ ಎಷ್ಟೋ ಅಭಿವೃದ್ಧಿಯಾಗಿ ಎಲ್ಲ ಆಗ್ಯದ. ಅದು ಅವ್ರು ಹೇಳ್ಯಾರ, ಅದು ಆತರ ಹೇಳ್ಬೇಡಿದ್ರು ಅವ್ರು. ಯಾಕಂದ್ರೆ ಈಗ ರೈತರ ಸಮಸ್ಯೆ ಆಯ್ತು, ಅದು ಆಯ್ತು. ಈಗ ಹಲವಾರು ಕೆಲಸ ಆಗಿದೆ. ಈಗ ಗತ್ತರ್ಗ ಬ್ರಿಡ್ಜ್ ಆಗಿದೆ, ಇವು ಚುಳಂಗೆರ ಈ ಕಡೆ ದಿಸ್ಕಂಗದ ಆಗ್ಯದ, ಕೂಗನೂರ್ ಆಗ್ಯದ, ಉಡ್ಚಾನ್ ಆಗ್ಯದ, ಹಲವಾರು 12 ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದ್ದಾರೆ ಅವರು. ಮತ್ತೇನ್ ಕಟ್ಟಬೇಕು ಅವರು? ಶಾಲೆ ಆಗ್ಯದ, ಹೈಸ್ಕೂಲ್ ಶಾಲೆ ಆಗ್ಯದ, ರೋಡ್ ಆಗ್ಯದ, ಹಾಸ್ಟೆಲ್ಗಳು ಆಗ್ಯಾವ. ಅವ್ರ ಕಾಲದಾಗ ಏನ್ ಮಾಡ್ಯಾರ ಎಲ್ಲ ಮಾಡ್ಯಾರ. ಮತ್ತೆ ನಿಮ್ಗೆ ಆಗಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ, ಸಾಹೇಬ್ರ ನಿಮ್ಗೆ ಲಿಸ್ಟೇ ಕೊಡ್ತೀವಿ ಅವ್ರು ಅಧಿಕಾರದಾಗ ಏನೇನ್ ಕೆಲಸ ಆಗ್ಯದ ಅನ್ನೋದು. ಅದು ಬಿಟ್ಟಿಗೆ ಅವ್ರು ಏನ್ ಮಾಡ್ಯಾರ, ಈ ಶಾಸಕರು ಏನ್ ಮಾಡ್ಯಾರ, ಅವ್ರು ಮಾಡ್ಯಾರ ಅಂದ್ರೆ ನಿಮ್ಮಲ್ಲಿ ಏನಾದ್ರು ಪ್ರೂಫ್ ಇದ್ರೆ ಮಾಡ್ರಿ. ನೀವು ಬರೀ ಅಧಿಕಾರದಾಗ ಅವ್ರು ಮಾಡಿಲ್ಲ ಅಂದ್ರೆ ನೀವು ಅಪೋಸಿಷನ್ದಾಗ ಕೂತೀರಿ. ನಿಮ್ಗೆ ಹೇಳೋದ್ ಕರ್ತವ್ಯ ಅದ, ನೀವು ಕೇಳಬೇಕು. ಅವ್ರು ನಾವು ಕೊಡ್ತೀವಿ ಅನ್ಸರ್, ಅವ್ರು ಕೊಡ್ಲಾಕತ್ತಾರ. ಅವ್ರು ಏನ್ ಕೊಟ್ಟಿಲ್ಲ ಅಂದ್ರೆ ನೀವು ಲೋಕಾಯುಕ್ತರಿಗೆ ಹೋರಿ. ಅವ್ರು ಮಾಡಿಲ್ಲ ಅಂದ್ರೆ ಲೋಕಾಯುಕ್ತ ಹೈಕಮಾಂಡ್ಗೆ ಅರ್ಜಿ ಕೊಡ್ರಿ. ಅವ್ರು ಹೈಕಮಾಂಡ್ರಿಗೆ ಕೊಡೋದು. ನೀವು ಹೋರಾಟ ಮುಖಾಂತರ ಬಂದಿರಿ, ಹೋರಾಟ ಶಕ್ತಿ ಏನಾದ್ರೆ ನಿಮ್ಗೆ ಗೊತ್ತ. ಹೋರಾಟ ಮಾಡಿದ್ರೆ ಏನ್ ಸಿಗ್ತಾವ, ಮತ್ತೆ ನೀವೇ ಸ್ಟೇಟ್ಮೆಂಟ್ ಕೊಟ್ರಿ ನೀನೆ. ಅದು DC ಅವ್ರ ಕೈಗೊಂಬೆ ಆಗಿ ಮಾಡ್ಯಾರ. DC ಅವ್ರು ಏನ್ ಕೈಗೊಂಬೆ ಆಗ್ಯಾರ, ಅವ್ರು ಕೆಲಸ DC ಅವ್ರು ಮಾಡಿಲ್ಲ ಅಂದ್ರೆ ಅಲ್ಲಿ ಮೇಲೆ ಹೋಮ್ ಮಿನಿಸ್ಟರ್ ಹೋರಿ, CM ಬಲ್ಲಿ ಹೋರಿ, ಆ ಕಾಂಗ್ರೆಸ್ ಹೈಕಮಾಂಡ್ ಮುಖಾಂತರ ನೀವು ಹೋರಿ. ಆಗಿಲ್ಲ ಅಂದ್ರ ಅವ್ರು ಆಗ್ಯಾರ, ಅವ್ರದ್ದು ಏನದ ಅವ್ರಿಗೆ ಮಾಡ್ಯಾರ. ನಿಮ್ದು ನೀವು ಕೆಲಸ ಮಾಡಿ ತೋರಿಸ್ರಿ.
ಈಗ ಮೊನ್ನೆ ನಮ್ದು ಇದೇ ದಿಸ್ಕಂಗ ಊರ್ದಾಗ ಅವ ನಮ್ಮ ಪ್ರಕಾಶ್ ಮ್ಯಾಕಿರೋ ಅಂತ ಇದ್ರು, ಅಲ್ಲಿ ತಲಾಟಿ ಅಂತ ದಾಂಧಿ ಮಾಡಿದ ರೈತರಿಗೆ ಸಮಸ್ಯೆ ಪ್ರಾಬ್ಲಮ್ ಇತ್ತು. ಅವ ಅರ್ಜಿ ಕೊಟ್ಟ, ಹೋರಾಟ ಇಟ್ಕೊಂಡ, CM ಅವರಿಗೂ ಲೆಟರ್ ಹಾಕ್ದ. ಅದಕ್ಕೆ ಅದ್ರ ಮುಖಾಂತರ ಬತ್ ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಾಡಿದ್ರು ತಹಶೀಲ್ದಾರ್ ಮತ್ತು DC ಅವರು. ಆ ಮುಖಾಂತರ ನೀವು ಏನೋ ಮಾಡ್ರಿ, ನೀವು ಅವ್ರಿಗೆ ಮಾಡ್ಯಾರ, ಅವ್ರು ಕಳಪೆ ಕಾಮಿ ಮಾಡ್ಯಾರ, ದುಡ್ಡು ತಿಂದ್ರೆ ಏನು ಹೇಳ್ತೀರಿ? ಅದಕ್ಕೆ ಅವ್ರು ಆನ್ಸರ್ ಕೊಡ್ತಾರ. ಅವ್ರು ನಾವೇನಂತೀವಿ, ನಮ್ಮ ಶಾಸಕರಿಗೆ ಏನು ಮಾಜಿ ಶಾಸಕರ ಮಾಲೀಕ ಗೊತ್ತಿಲ್ಲ ಸಾಹೇಬ್ರಿ, ನೀವು ಏನಂದಿರಿ? ಅದಕ್ಕೆಲ್ಲ ಅಭಿವೃದ್ಧಿ ಮಾಡ್ಯಾರ. ಅಭಿವೃದ್ಧಿ ಹರಿಕಾರ ಯಾರಿದ್ರೆ ತಾಲೂಕದಾಗ ಸಿನಿಮಾ ಮಾಲೀಕ ಗೊತ್ತಿಲ್ಲ ಸಾಹೇಬ್ರಿ ಬಿಟ್ಟು ತಾಲೂಕಾ ಅಭಿವೃದ್ಧಿ ಯಾರು ಮಾಡ್ಯಾರ? ಇವರೇ ಬೆಸ್ಟ್. ಎಲ್ಲಾ ಸಮಾಜಕ್ಕೆ ಬೇಕಾದ ನಾಯಕ ಯಾರು ಇದ್ರೆ ಶ್ರೀಮಾನ್ ಮಾಲೀಕ ಗೊತ್ತಿಲ್ಲ ಸಾಹೇಬ್ರ ಅಂತ ನಾನು ಹೇಳ್ತೀನಿ ಅಷ್ಟೇ.